ಹಲೋ, ಯಾರು? ನಾನು ಸೂರ್ಯ ರಾಜಶೇಖರ್ ಮಾತಾಡ್ತಿರೋದು. ಓ, MLA ಸೂರ್ಯ ಸರ್, ಹೇಳಿ ಸರ್. ನಾನೀಗ MLA ಸೂರ್ಯ ರಾಜಶೇಖರ್ ಆಗಿ ಮಾತಾಡ್ತಿಲ್ಲ, ಸಾಕ್ಷಿ ತಂದೆ ಆಗಿ ಮಾತಾಡ್ತಾ ಇದ್ದೀನಿ. ಹಾಂ, ಹೇಳಿ ಸರ್, ಏನು ವಿಷಯ? ಸಾಕ್ಷಿ ನಿನ್ನೆ ಸಂಜೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾಳೆ. ನಿಮಗೇನಾದರೂ ವಿಷಯ ಗೊತ್ತಾಯ್ತಾ? ಓ ಮೈ ಗಾಡ್, ಹೌದಾ? ಇಲ್ಲ ಸರ್, ಇಲ್ಲ, ನನಗೆ ವಿಷಯ ಗೊತ್ತಿರಲಿಲ್ಲ. ನೀವು ಹೇಳಿದ ಮೇಲೆ ಗೊತ್ತಾಗ್ತಿರೋದು ನನಗೆ. ಅವ್ರು ಯಾಕೆ ಹೀಗೆ ಮಾಡ್ಕೊಂಡ್ರು? ಯಾಕೆ ಅಂತ ನನಗೂ ಉತ್ತರ ಗೊತ್ತಿಲ್ಲ. ನಿಮ್ಮ ಹತ್ರ ಉತ್ತರ ಸಿಗ್ಬೋದೇನೋ ಅಂತ ಫೋನ್ ಮಾಡಿದೆ. ಅಂದರೆ ನೀವು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ. ಸಾಕ್ಷಿ ಸೂಸೈಡ್ ಅಟೆಂಪ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬಂದಿದ್ಲು ಅಂತ ಆರ್ತಿ ಅವರು ನನ್ನ ಹತ್ರ ಹೇಳಿದರು. ಹಾಂ, ಹೌದು ಸರ್. ಸಾಕ್ಷಿಯವರು ನಿನ್ನೆ ನನ್ನ ಗೆಸ್ಟ್ ಹೌಸಿಗೆ ಬಂದಿದ್ರು. ಬಟ್ ಅವ್ರು ಬಂದು ಸ್ವಲ್ಪ ಹೊತ್ತಿಗೆ ಆರ್ತಿ ಮತ್ತು ಅವ್ರ ಮಗ ಆದಿತ್ಯ ಕೂಡ ಬಂದಿದ್ರು. ಸಾಕ್ಷಿ ಇನ್ನೂ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರು. ನಾನೆಲ್ಲೋ ಯಾವುದೋ ಫ್ರೆಂಡ್ ಮನೆಗೆ ಹೋಗಿರಬೇಕು, ಲೇಟ್ ನೈಟ್ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದೇನೋ ನೀವು ಫೋನ್ ಮಾಡಿ ಇವಾಗ ಈ ಥರ ಹೇಳ್ತಾ ಇದ್ದೀರಾ. ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮಗೆ ಹೀಗೆ ಅನಿಸಿದ್ರೆ ನಾನು ಅವಳ ತಂದೆ, ನನಗೆ ಹೇಗೆ ಅನಿಸಿರ್ಬೇಡ ರಂಜಿತ್ ಅವರೇ? ಎಸ್ ಸರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ಸ್ವಲ್ಪ ಕೋಆಪ್ರೇಟ್ ಮಾಡಿದ್ರೆ ಯಾಕೆ ಹೀಗಾಯಿತು ಅಂತ ಉತ್ತರ ಹುಡುಕ್ಬೋದು ರಂಜಿತ್ ಅವರೇ. ಬೈ ಆಲ್ ಮೀನ್ಸ್ ಸರ್, ನೀವು ಕೇಳಿ ನನ್ನ ಕಡೆಯಿಂದ ಯಾವ ಥರದ ಕೋಆಪ್ರೇಷನ್ ಬೇಕು ಅಂತ ನಾನು ಮಾಡ್ತೀನಿ. ಥ್ಯಾಂಕ್ ಯು. ನಾವು ಸಾಕ್ಷಿಗೆ ಒಬ್ಬ ಹುಡುಗನ ನೋಡಿದ್ವಿ. ಅವಳು ಆ ಹುಡುಗನ ನೋಡಿ ಮದುವೆಗೆ ಒಪ್ಕೊಂಡಿದ್ಲು. ಇದಾದಮೇಲೆ ನಾನು ಬೇರೆ ಯಾರನ್ನ ಲವ್ ಮಾಡ್ತಿದ್ದೀನಿ ಅಂಥೇಳಿ ನಾವು ನೋಡಿದ ಹುಡುಗನ ರಿಜೆಕ್ಟ್ ಮಾಡಿಬಿಟ್ಲು. ಅಷ್ಟರಲ್ಲಿ ಸಾಕ್ಷಿ ಮದುವೆ ವಿಷಯನ ನಾನೆಲ್ರಿಗೂ ಹೇಳ್ಕೊಂಬಿಟ್ಟಿದ್ದೆ. ಸಾಕ್ಷಿ ಮೇಲೆ ತುಂಬ ಕೋಪ ಬಂದ್ಬಿಟ್ಟಿತ್ತು. ಆದರೂ ಹೋಗಲಿ ಅಂತ ನೀನು ಲವ್ ಮಾಡ್ತಿರೋ ಹುಡುಗ ಯಾರು ಅಂತ ಹೇಳು, ಅವನ ಜೊತೆಗೆ ನೀನು ಮದುವೆ ಮಾಡಿಕೊಡ್ತೀವಿ ಅಂತ ಎಷ್ಟು ಕೇಳಿದ್ರು ಅವಳು ಆ ಹುಡುಗನ ಹೆಸರು ಹೇಳಲಿಲ್ಲ. ನಿನ್ನೆ ನೀನು ಲವ್ ಮಾಡ್ತಿರೋ ಹುಡುಗ ಯಾರು ಅಂತ ಹೇಳಲೇಬೇಕು ಅಂತ ನಾವೆಲ್ಲರೂ ಒತ್ತಾಯ ಮಾಡಿದ್ವಿ. ಅವಳು ಸಂಜೆ ತನಕ ಟೈಮ್ ಕೊಡಿ, ಹೇಳ್ತೀನಿ ಅಂತ ಹೇಳಿ ಮನೆಯಿಂದ ಹೊರಟೋರು. ಆಮೇಲೆ ನನಗೆ ವಿಷಯ ಗೊತ್ತಾಗಿತ್ತು, ಅವಳು ಸೂಸೈಡ್ ಅಟೆಂಡ್ ಮಾಡ್ಕೊಂಡಿದ್ದಾಳೆ ಅಂತ. ಐ ಆಮ್ ರಿಯಲಿ ಸಾರಿ ಸರ್. ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಆದರೆ ಅವಳು ಸೂಸೈಡ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಬಂದು ಮಾತಾಡಿದ್ಲು ಅಂತ ಆರತಿ ಅವರು ನನಗೆ ಹೇಳಿದರು. ಈ ವಿಷಯ ನಿಮ್ಗೇನಾದರೂ ಗೊತ್ತಾ? ಸಾಕ್ಷಿ ನಿಮ್ಮನ್ನು ಇಷ್ಟಪಡ್ತಿಲ್ಲ. ಸಾಕ್ಷಿಯವರು ನನ್ನ ಇಷ್ಟಪಡ್ತಿದ್ದಾರೋ ಇಲ್ವೋ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಅವ್ರು ನನ್ನ ಹತ್ರ ತುಂಬ ಫ್ರೆಂಡ್ಲಿ ಆಗಿದ್ದರು. ಅವ್ರು ನನಗೆ ಕಾಲ್ ಮಾಡ್ತಿದ್ರು, ನಾನು ಅವ್ರಿಗೆ ಕಾಲ್ ಮಾಡ್ತಿದ್ದೆ. ಆದರೆ ನಾನು ಮಾತ್ರ ಅವ್ರನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ದೆ ಸರ್. ಅವ್ರಿಗೆ ಈ ವಿಷಯ ಹೇಳೋಣ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಅವ್ರು ಇದ್ದಕ್ಕಿದ್ದ ಹಾಗೆ ಬಂದು ನಾನು ಕಾರ್ತಿಕ್ನ ಮದುವೆ ಆಗ್ತಿದ್ದೀನಿ, ಇನ್ಮೇಲೆ ನನಗೆ ಫೋನ್ ಮಾಡಬೇಡಿ ನೀವು, ನಾನು ನಿಮ್ಗೆ ಫೋನ್ ಮಾಡಲ್ಲ ಅಂತ ಹೇಳಿದ್ರು. ನಂಗೆ ತುಂಬ ಬೇಜಾರಾಗೋಯ್ತು ಸರ್. ಬಟ್ ನೀವು ತೊಗೊಂಡ್ರೋ ಡಿಸಿಷನ್ ಕರೆಕ್ಟಾಗಿದೆ, ಹಾಗೆ ಮಾಡಿ ಅಂತ ಹೇಳಿದೆ. ಇನ್ಫ್ಯಾಕ್ಟ್ ಅವ್ರು ಹೋದ್ಮೇಲೆ ನಾನು ತುಂಬ ಹೊತ್ತು ಅಳ್ತಾ ಇದ್ದೆ ಸರ್. ಮದುವೆ ಆದರೆ ಸಾಕ್ಷಿನೇ ಆಗೋದು ಅಂತ ಅಂದ್ಕೊಂಡಿದ್ದು ನನಗೆ ಅವರು ನನ್ನ ಮರ್ತುಬಿಡಿ ಎಂದಿದ್ದು ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಸರ್. ನಿಜ ಹೇಳಬೇಕು ಅಂದರೆ ನಾನು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಅನಿಸೋಷ್ಟು ಬೇಜಾರಾಗೋಯ್ತು ನನಗೆ. ಅಷ್ಟು ಹಚ್ಕೊಂಡಿದ್ದೆ ಸರ್ ಅವ್ರನ್ನ ನಾನು. ಆದರೆ ಇವಾಗ ನೀವು ಹೇಳ್ತಾರೋ ಕೇಳಿದ್ರೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸರ್. ಇವಾಗ ಸಾಕ್ಷಿ ಹೇಗಿದ್ದಾರೆ ಸರ್? ಪ್ರಾಣಕ್ಕೇನು ಅಪಾಯ ಇಲ್ಲ ಸರ್. ಸಾಕ್ಷಿಯವ್ರನ್ನ ನೋಡೋದಕ್ಕೆ ನಾನು ಬರಬಹುದಾ? ಈಗ ಬೇಡ ರಂಜಿತ್ ಅವರೇ. ಸಾಕ್ಷಿ ಈಗ ಆರ್ತಿಯವ್ರ ಮನೇಲಿದ್ದಾಳೆ. ಸ್ವಲ್ಪ ಚೇತರಿಸ್ಕೊಂಡ್ಮೇಲೆ ನಾನೇ ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ. ಓಕೆ ಸರ್. ನನಗೆ ಸಾಕ್ಷಿಯವ್ರ ಬಗ್ಗೆ ಎಷ್ಟು ಗೊತ್ತಿತ್ತೋ ಅಷ್ಟು ಹೇಳಿದ್ದೀನಿ. ಇಷ್ಟೇ ಸರ್ ನನಗೆ ಗೊತ್ತಿದ್ದು. ಥ್ಯಾಂಕ್ ಯು ರಂಜಿತ್ ಅವರೇ. ಬಾಯ್. ಓಕೆ ಸರ್. ಇವಾಗ ನಾನು ಹೇಳಿದ್ದನ್ನ ಆ ಸೂರ್ಯ ನಂಬಿರ್ತಾನೆ. ಅವ್ನು ನಂಬಿದ್ರೆ ಮಾತ್ರ ನಾನು ಬಚಾವು. ಇಲ್ಲದಿದ್ದರೆ ಎಲ್ರಿಗೂ ನನ್ನ ಬಗ್ಗೆ ಡೌಟ್ ಬಂದ್ಬಿಡುತ್ತೆ.
ಮೊದಲೇ ನನ್ನ ಮಗ ಆರ್ಯನ್ಗೆ ನಾನು ಕಂಡ್ರೇ ಆಗಲ್ಲ. ಅವನ ಕೈಗೆ ಏನಾದರೂ ನಾನು ಸಿಕ್ಕಾಕೊಂಡ್ಬಿಟ್ರೆ ನನ್ನ ಕತೆ ಮುಗಿಸ್ಬಿಡ್ತಾನೆ. ಅಪ್ಪ ದೇವ್ರೆ, ನಾನು ಹೇಳಿದ್ದನ್ನ ಸೂರ್ಯ ಮತ್ತು ಅವನ ಮನೆಯವರು ನಂಬು ಹಾಗೆ ಮಾಡಪ್ಪ ಪ್ಲೀಸ್. ಆ ರಂಜಿತ್ಗೂ ಸಾಕ್ಷಿ ಹೀಗೆ ಮಾಡ್ಕೊಳ್ಳೋದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ನನಗೆ ಅನಿಸ್ತಾ ಇದೆಯಮ್ಮ. ಅವನು ಸಾಕ್ಷಿನ ಇಷ್ಟಪಡ್ತಿದ್ದಂತೆ, ಆದರೆ ಈ ವಿಷಯ ಹೇಳ್ಕೊಂಡಿರ್ಲಿಲ್ವಂತೆ. ಹಾಗಿದ್ರೆ ಸಾಕ್ಷಿ ಇಷ್ಟಪಡ್ತಿರೋ ಹುಡುಗ ರಂಜಿತ್ ಅಲ್ವಾ ಡ್ಯಾಡ್? ರಂಜಿತ್ ಮಾತು ಕೇಳಿದ್ರೆ ಹಾಗೆ ಅನಿಸ್ತಿಲ್ಲ ಕಣೋ ನನಗೆ. ಆ ರಂಜಿತ್ ಮಾತನ್ನ ಹೇಗೆ ನಂಬೋದು ಡ್ಯಾಡ್? ಅವನ ಮಾತಲ್ಲಿ ತುಂಬ ಸಿನ್ಸಿಯಾರಿಟಿ ಇತ್ತು ಆರ್ಯ. ಸಾಕ್ಷಿ ಹೀಗಾಗಿದೆ ಅಂದಾಗ ಅವನ ಮಾತಲ್ಲಿ ತುಂಬ ಕಾಳಜಿ ಇತ್ತು. ಹಾಗಿದ್ರೆ ನೆನ್ನೆ ಸಾಯಂಕಾಲ ಸಾಕ್ಷಿ ಅವ್ನ ಮನೆ ಹತ್ರ ಹೋಗಿರ್ಲಿಲ್ವಾ? ಹೋಗಿದ್ಲಂತೆ. ಅವರಿಬ್ಬರ ಮಧ್ಯೆ ಏನು ಮಾತಾಯ್ತಂತೆ ಡ್ಯಾಡ್? ರಂಜಿತ್ ಹೇಳಿದ ಪ್ರಕಾರ ಅವರಿಬ್ಬರು ತುಂಬ ಫ್ರೆಂಡ್ಲಿ ಆಗಿದ್ರಂತೆ. ಆಗಾಗ ಫೋನಲ್ಲಿ ಮಾತಾಡ್ಕೋತಾ ಇದ್ರಂತೆ. ನನ್ನೇ ಸಾಕ್ಷಿ ರಂಜಿತ್ ಹತ್ರ ಹೋಗಿ ನಾನು ಕಾರ್ತಿಕ್ನ ಮದುವೆ ಆಗ್ತಾ ಇದ್ದೀನಿ, ಇನ್ಯಾವತ್ತೂ ನೀವು ನನಗೆ ಫೋನ್ ಮಾಡಬೇಡಿ ಅಂತ ಹೇಳಿದ್ದಂತೆ. ಅಷ್ಟು ಹೇಳಿ ಹೊರಟೋದ್ಲು ಅಂತ ಅವ್ನು ಹೇಳ್ದ. ನನಗೇನೋ ಒಂದು ಅರ್ಥನೇ ಆಗ್ತಾ ಇಲ್ಲ ಸೂರ್ಯ. ಕಾರ್ತಿಕ್ನ ಮದುವೆ ಮಾಡ್ಕೋತಾ ಇದ್ದೀನಿ, ನೀವು ನನಗೆ ಇನ್ಮೇಲೆ ಫೋನ್ ಮಾಡಬೇಡಿ ಅಂತ ರಂಜಿತ್ ಹೇಳಿದ್ಮೇಲೆ ಅವಳು ಆತ್ಮಹತ್ಯೆಗೆ ಪ್ರಯತ್ನ ಯಾಕೆ ಮಾಡಬೇಕಾಗಿತ್ತು? ಅದೇ ನನಗೂ ಅರ್ಥ ಆಗ್ತಿಲ್ಲಮ್ಮ. ಸಾಕ್ಷಿ ನಮ್ಮಿಂದ ತುಂಬ ವಿಷಯ ಮುಚ್ಚಿಟ್ಟಿದ್ದಾಳೆ ಅನ್ಸುತ್ತೆ. ರಂಜಿತ್ ಜೊತೆ ಕ್ಲೋಸ್ ಆಗಿದ್ದ ವಿಷಯ ನಮ್ಗೆ ಗೊತ್ತೇ ಇಲ್ಲ ನೋಡಿ. ರಂಜಿತ್ ಪೂರ್ತಿ ನಿಜ ಹೇಳ್ತಿದ್ದಾನಂತ ಏನು ಗ್ಯಾರಂಟಿ? ಅವ್ನು ಸುಳ್ಳು ಹೇಳ್ತಿರ್ಬೋದಲ್ವಾ? ಸುಳ್ಳು ಹೇಳೋದಕ್ಕೆ ಏನೋ ಇದೆ. ಅವನೇ ಹೇಳಿದ್ನಲ್ಲ, ಸಾಕ್ಷಿನ ನಾನು ಇಷ್ಟಪಡ್ತಿದ್ದೆ ಆದರೆ ಹೇಳ್ಕೊಂಡಿರ್ಲಿಲ್ಲ ಅಂತ. ಇನ್ನು ಮುಚ್ಚಿಡೋದಂಥದ್ದು ಏನಿದೆ? ಹೌದು ಆರ್ಯ, ಸಾಕ್ಷಿ ನನ್ನ ಮುಂದೆನೇ ಎಷ್ಟೋ ಸಲ ರಂಜಿತ್ ಜೊತೆ ಫೋನಲ್ಲಿ ಮಾತಾಡಿದಾಳೆ. ಆದರೆ ಒಬ್ಬ ಫ್ರೆಂಡ್ ಜೊತೆ ಮಾತಾಡೋಂಗೆ ಮಾತಾಡಿದಾಳೆ ಅಷ್ಟೇ. ಸಾಕ್ಷಿ ಯಾರನ್ನೂ ಇಷ್ಟಪಡ್ತಿರ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಯಾಕೆ ಸುಳ್ಳು ಹೇಳಬೇಕಿತ್ತು? ಅದು ಬೇರೆ ನನ್ನ ಮೇಲೆ ಆಣೆ ಮಾಡಿ ಹೇಳಿದ್ರು ಡ್ಯಾಡ್. ಅವಳು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ಲು ಅಂದರೆ ಅವಳ ಮನಸ್ಸಿಗೆ ತುಂಬ ನೋವಾಗಿರೋಂಥದ್ದೇನೋ ಆಗಿರ್ಬೋದು. ನನಗನ್ಸೋ ಪ್ರಕಾರ ಅವಳು ಯಾರನ್ನೂ ಲವ್ ಮಾಡ್ತಿರ್ಲಿಲ್ಲ ಅನ್ಸುತ್ತಮ್ಮ. ಹಾಗೇನಾದರೂ ಇದ್ದಿದ್ರೆ ಆರತಿ ಅವ್ರಿಗೆ ವಿಷಯ ಹೇಳಿರೋಳು. ಅವ್ರಿಗೂ ಈ ವಿಷಯ ಗೊತ್ತಿಲ್ಲ ಅಂದರೆ ಮದುವೆನ ಅವಾಯ್ಡ್ ಮಾಡೋದಕ್ಕೆ ಈ ರೀತಿ ಮಾಡಿದಾಳೆ ಅನ್ಸುತ್ತೆ. ಮತ್ತೆ ನಿನ್ನೆ ರಾತ್ರಿ ಆರ್ತಿ ಅಮ್ಮ ರಂಜಿತ್ ಗೆಸ್ಟ್ ಹೌಸ್ಗೆ ಹೋಗಿ ಬಂದ್ಮೇಲೆ ಫೋನ್ ಮಾಡಿದ್ರಲ್ಲ ಡ್ಯಾಡ್, ಆಗ ಸಾಕ್ಷಿ ರಂಜಿತ್ ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ ಅಂತ ಹೇಳಿರ್ಬೇಕಲ್ವಾ? ಅವಳು ತುಂಬ ಕನ್ಫ್ಯೂಸ್ ಆಗಿದ್ಲು ಆರ್ಯ. ಮದುವೆ ತಪ್ಪಿಸೋದಕ್ಕೆ ರಂಜಿತ್ನ ಹೆಲ್ಪ್ ಕೇಳೋದಕ್ಕೂ ಅಲ್ಲಿಗೆ ಹೋಗಿರ್ಬೋದು ಅಲ್ವಾ. ಅವಳಿಗೆ ಓದಬೇಕು ಅಂತ ತುಂಬ ಆಸೆ ಇತ್ತು. ಓದು ಮುಗಿದ ಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ನಾವು ಯಾರೂ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಬಲವಂತಕ್ಕೆ ಹುಡುಗನ ನೋಡೋದಕ್ಕೆ ಒಪ್ಕೊಂಡ್ರು. ಅವಳು ಬೇರೆ ಯಾರನ್ನೂ ಇಷ್ಟಪಡ್ತೀನಿ ಅಂದಾಗ ಅವಳನ್ನು ಕೂರಿಸ್ಕೊಂಡು ಸಮಾಧಾನವಾಗಿ ಮಾತಾಡಬೇಕಿತ್ತು. ಅದು ಬಿಟ್ಟು ನಾನು ಅವಳ ಕೆನ್ನೆಗೆ ಹೊಡೆದುಬಿಟ್ಟೆ. ಅವಳಿಗೆಷ್ಟು ಅವಮಾನ ಆಗಿರ್ಬೋದು ಅಲ್ವಾ. ಕೆಲವು ಸಲ ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ ಜನ ಸೂಸೈಡ್ ಮಾಡ್ಕೋತಾರೆ. ಸಾಕ್ಷಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಕಾರಣ ಆದ್ವಿ ಅಂತ ಅನ್ಸುತ್ತೆ. ನಮ್ಮನ್ನೆಲ್ಲ ಅವಳು ತುಂಬ ಪ್ರೀತಿಸ್ತಾ ಇದ್ಲು. ನಾವು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಸಾರಿ ಡ್ಯಾಡ್, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಸರ್, ಇವತ್ತು ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕಾರ್ಯಕರ್ತರ ಮೀಟಿಂಗ್ ಇದೆ 12 ಗಂಟೆಗೆ. ಗೊತ್ತಿದೆ. ನಾನು ಡೈರೆಕ್ಟಾಗಿ ಅಲ್ಲಿ ಬಂದ್ಬಿಡ್ತೀನಿ. ನಾನು ನಿಮ್ಮ ಜೊತೆ ಬರ್ತೀನಿ. ಬೇಡ, ನೀನು ಆಮೇಲೆ ಅಲ್ಲಿಗೆ ಬಂದ್ಬಿಡು. ನಾನು ಬೇರೆ ಕಡೆ ಹೋಗಬೇಕು. ಕೆಲಸ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ಬೋದಾ ಸರ್? ನಾನು ಸಾಕ್ಷಿ ನೋಡೋದಕ್ಕೆ ಆರತಿ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸಾಕ್ಷಿ ನೋಡೋಕ್ಕಾದ್ರೆ ನಾನು ಬರ್ತೀನಿ ಸರ್. ಬೇಡ, ನನಗೆ ಪರ್ಸ್ನಲಾಗಿ ಮಾತಾಡೋದಿದೆ. ನೀನು ಬಂದರೆ ಮಾತಾಡೋಕ್ಕಾಗಲ್ಲ. ಸಾಕ್ಷಿ ರೂಮ್ನಲ್ಲಿ ಫೋನ್ ರಿಂಗ್ ಆಗ್ತಿರ್ಬೇಕು, ಹೋಗಿ ನೋಡು. ಹಲೋ ಹಲೋ ಸಾಕ್ಷಿ, ತುಂಬ ಥ್ಯಾಂಕ್ಸ್ ನನ್ನ ವಿಷಯ ನೀನು ಯಾರ ಹತ್ರನೂ ಹೇಳ್ದೆ ಇರೋದಕ್ಕೆ. ನಾನು ನಿನ್ನ ಹತ್ರ ಆ ಥರ ಯಾಕೆ ನಡ್ಕೊಂಡೆ ಅಂತ ಕಾರಣ ನಿನಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡು, ನಿನಗೆ ಹರ್ಟ್ ಆಗಲಿ ಅಂತನೋ ಅಥವಾ ನಿಂಗೆ ಅವಮಾನ ಮಾಡಬೇಕು ಅಂತನೋ ಆ ಥರ ಮಾಡಲಿಲ್ಲ ನಾನು. ನೀನೆಲ್ಲ ನನ್ನ ಕೈ ತಪ್ಪು ಹೋಗ್ಬಿಡ್ತೀವಿ ಅನ್ನೋ ಗಾಬರಿಲಿ ಆ ಥರ ಎಲ್ಲ ಮಾಡಿಬಿಟ್ಟೆ. ಪ್ಲೀಸ್ ಸಾಕ್ಷಿ, ಯಾವುದೋ ಮನಸ್ಸು ಇಟ್ಕೋಬೇಡ. ಐ ಲವ್ ಯು ಸಾಕ್ಷಿ. ನೀನು ಇಲ್ಲದೆ ನನ್ನ ಲೈಫ್ನ ಕಲ್ಪಿಸ್ಕೊಳ್ಳೋದಕ್ಕೂ ಕಷ್ಟ ಆಗ್ತಿದೆ ನನಗೆ. ನೋಡು ಪ್ಲೀಸ್
ನೀನು ಅದೇನಾಯ್ತು ಅಂದರೆ ನೀನು ಈ ಥರ ಸೂಸೈಡ್ ಮಾಡ್ಕೊಳಕ್ಕೆ ಹೋದೆ ಅಂತ ನಿಮ್ಮ ತಂದೆ ಫೋನ್ ಮಾಡಿ ಹೇಳಿದಾಗಲೇ ನಂಗೆ ಗೊತ್ತಾಗಿದ್ದು. ನಾನು ಎಷ್ಟು ಗಾಬರಿ ಆಗ್ಬಿಟ್ಟೆ ಗೊತ್ತಾ. ಈ ಥರ ಆಗಿದ್ದನ್ನ ನೀನು ಯಾರ ಹತ್ರನೂ ಹೇಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಾಕ್ಷಿ, ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಹಲೋ ರಂಜಿತ್, ನಾನು ಅರ್ಪಿತಾ ಮಾತಾಡ್ತಿದ್ದೀನಿ. ನೀವಾ? ನಾನು ಸಾಕ್ಷಿ ಅಂದ್ಕೊಂಡೆ. ಪ್ಲೀಸ್ ನಾನು ಹೇಳೋವರೆಗೂ ನೀವು ಈ ಫೋನಿಗೆ ಕಾಲ್ ಮಾಡಿಬಿಡಿ. ಸಾಕ್ಷಿ ಇವಾಗ ಮನೇಲಿಲ್ಲ, ಅವ್ರ ಅಮ್ಮನ ಮನೇಲಿದ್ದಾಳೆ. ಓ ಓಕೆ ಓಕೆ, ಸಾರಿ. ಯಾರದ್ದು ಫೋನು? ಅದು ಕಸ್ಟಮರ್ ಕೇರ್ದು. ಕೊಡಿಲ್ಲ ನೋಡ. ಸರ್ ಹೇಳಿ ಸರ್. ಹಾಂ, 11:30 ಬಂದ್ಬಿಡ್ತೀನಿ ಸರ್. ಆ ಫೈಲ್ನೆಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ಸರ್, 11:30 ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ. ಹಾಂ ಹಾಂ ಹೇಳಿ ಸರ್. ಹಾಂ ಶ್ಯೂರ್ ಸರ್. ಸತ್ಯ ಬಚಾವಾದೆ. ಸ್ವಲ್ಪ ಏಮಾರಿದ್ರು ಸಿಕ್ಕಾಕೊಂಡ್ಬಿಡ್ತಿದ್ದೆ. ಪುಟ್ಟು ಮಗು ಮಲಗ್ದಾಗ ಕಾಣಿಸ್ತಾ ಇದೆ ನಿನ್ನ ಮುಖ. ಆದಿತ್ಯನ ಜೊತೆ ಆಟಾಡ್ತಿದ್ದ ಸಣ್ಣ ಸಾಕ್ಷಿನೇ ನೆನಪಾಗ್ತಾ ಇದೆ. ಯಾಕೆ ಈ ರೀತಿ ಎಲ್ಲ ಮಾಡ್ಕೊಳಕ್ ಹೋದೆ? ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಏನೇ ಆಗಿತ್ತು ನಿನಗೆ? ಪುಟ್ಟ ರೆಸ್ಟ್ ತಗೋ, ನಾನು ಸ್ಕೂಲಿಗೆ ಹೋಗ್ಬಿಟ್ಟು ಬರ್ತೀನಿ. ಓಕೆ? ಆರ್ತಿ, ನಿನ್ನ ಮಗಳು ಎದ್ಲೇನೆ? ಇಲ್ಲ ಅಮ್ಮ, ಸಾಕ್ಷಿ ಇನ್ನು ಮಲಗಿದಾಳೆ. ಅವಳಾಗೆ ಹೇಳೋವರೆಗೂ ನೀವು ಅವಳನ್ನ ಎಬ್ಸಕ್ಕೆ ಹೋಗ್ಬಿಡಿ. ಸರಿಮ್ಮ. ಹಾಂ, ಮಧ್ಯಾಹ್ನ ಊಟ ಆದಮೇಲೆ ಮಾತ್ರೆ ಕೊಡೋದನ್ನ ಮರಿಬೇಡಿಮ್ಮ. ಆರ್ತಿ, ಅದ್ರ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ. ಆರಾಮಾಗಿ ಸ್ಕೂಲಿಗೆ ಹೋಗ್ಬಿಟ್ಟು ಬಾ. ಸರಿಮ್ಮ. ಆದಿ, ನಾನು ಸ್ಕೂಲಿಗೆ ಡ್ರಾಪ್ ಮಾಡ್ತೀಯೋ ಅಥವಾ ನಾನು ಆಟೋದಲ್ಲಿ ಹೋಗ್ಲು? ಸರಿ, ಗಾಡಿ ತೆಗಿರ್ತೀನಿ ಬಾ. ಶೋಭಾ, ನಾ ಬರೋವರೆಗೂ ಸಾಕ್ಷಿ ನಿನ್ನ ಜವಾಬ್ದಾರಿ. ಅಮ್ಮ ಅಮ್ಮ, ಸಾಕ್ಷಿ, ರಾತ್ರಿ ನಿದ್ದೆ ಚೆನ್ನಾಗಿ ಬಂತ ಪುಟ್ಟ? ಎಲ್ಲಿಗೆ ಹೊರಟ್ರೆ ನೀವು? ಸ್ಕೂಲಿಗೆ ಕಣೆ. ಸ್ಕೂಲ್ಗ? ಸಾಕ್ಷಿ, ನಿನ್ನೆ ಬೇರೆ ನಾನು ಸ್ಕೂಲಿಗೆ ಹೋಗಲಿಲ್ಲ. ಮಕ್ಕಳಿಗೆ ಎಕ್ಸಾಮ್ಸ್ ಬೇರೆ ಹತ್ತಿರ ಬರ್ತಾ ಇದೆ, ಅವ್ರನ್ನೆಲ್ಲ ಪ್ರಿಪೇರ್ ಮಾಡಬೇಕಲ್ವಾ. ನೀನು ಹೋಗಿ ಫ್ರೆಶ್ ಆಗು, ನಿನಗೆ ತಿಂಡಿ ಕೊಟ್ಬಿಟ್ಟು ನಾನು ಹೊರಟೋಗ್ತೀನಿ. ನೋಡು, ನಿನಗೇನೇ ಬೇಕಾದರೂ ಅಜ್ಜಿ ಆದಿತ್ಯ ಎಲ್ಲರೂ ಇದ್ದಾರೆ, ಅವ್ರ ಹತ್ರ ಕೇಳು. ಸಂಜೆ ಬೇಗ ಮನೆಗೆ ಬಂದುಬಿಡ್ತೀನಿ. ಟೇಕ್ ಕೇರ್ ಪುಟ. ಅಮ್ಮ, ಮತ್ತೆ ನೀವು ಆ ಸ್ಕೂಲಿಗೆ ಹೋಗಬೇಡಿ. ಯಾಕೆ ಹೋಗಬಾರ್ದು? ನಿಜ ಹೇಳು ಸಾಕ್ಷಿ, ನಿನಗೂ ರಂಜಿತ್ಗೆ ಏನಾದರೂ ಜಗಳ ಆಗಿದೆಯಾ? ಇಲ್ಲಮ್ಮ, ಹಾಗೇನಿಲ್ಲ. ಮತ್ತ್ಯಾಕೆ ನಿನ್ನ ಕಣ್ಣಲ್ಲಿ ನೀರು? ಹಾಗೇನಿಲ್ಲಮ್ಮ. ಯಾಕೆ ಸ್ಕೂಲಿಗೆ ಹೋಗ್ಬೇಡಿ ಅಂತ ಹೇಳ್ತಾ ಇದೆಯಾ? ಅದು ನೀವು ನನ್ನ ಜೊತೆ ಇರಬೇಕು ಅಂತಲ್ವಾ ನಾನು ಇಲ್ಲಿಗೆ ಬಂದಿರೋದು. ನೀವು ನನ್ನನ್ನು ಬಿಟ್ಟು ಹೋದರೆ ನನಗೆ ಬೇಜಾರಾಗುತ್ತಲ್ವಾ? ಅಟ್ಲೀಸ್ಟ್ ನಾನಿಲ್ಲಿ ಇರೋ ಅಷ್ಟು ದಿನನಾದರೂ ನನ್ನ ಜೊತೆ ಇರಿ.
ಅಯ್ಯೋ ಹುಚ್ಚಿ, ಅಷ್ಟಕ್ಕೆಲ್ಲ ಅಳ್ತಾರಾನೆ. ನಾನು ನಿನ್ನ ಜೊತೆಲೇ ಇರ್ತೀನಿ. ಆದರೆ ನಾನೀಗ ಸ್ಕೂಲಿಗೆ ಹೋಗಿ ಲೀವ್ ಲೆಟ್ರ್ ಕೊಟ್ಟು ಬರಬೇಕು. ಅದಕ್ಕಾದರೂ ಪರ್ಮಿಷನ್ ಕೊಡ್ತೀಯಾ? ನೀನು ಯಾಕೆ ಹೀಗೆ ಮಾಡಿಕೊಂಡೆ ಅಂತ ನಾನು ನಿನ್ನ ಬಲವಂತ ಮಾಡಿ ಕೇಳಲ್ಲ ಸಾಕ್ಷಿ. ನಿನ್ನ ಮನಸ್ಸಿಗೆ ನೋವು ಮಾಡೋಕ್ಕೆ ನನಗಿಷ್ಟ ಇಲ್ಲ. ನಿನಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಆಗ ಹೇಳು. ನಮಸ್ಕಾರ ಆರ್ಯ. ನಮಸ್ಕಾರ ಸರ್. ನಿಮ್ಮ ಅಕ್ಕ ಸಾಕ್ಷಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ರಂತೆ. ಹವಿಷಿ ನಾವು ಈಗ ಪರವಾಗಿಲ್ಲ ಸರ್, ಸ್ಲೋ ಆಗಿ ರಿಕವರ್ ಆಗ್ತಿದ್ದಾಳೆ. ನಿಮ್ಮ ತಂದೆ ಮೊನ್ನೆ ಫೋನ್ ಮಾಡಿದ್ರು, ಸಾಕ್ಷಿ ಗಂಡು ಗೊತ್ತಾಗಿದೆ, ಇಷ್ಟರಲ್ಲೇ ಮದುವೆ ಫಿಕ್ಸ್ ಆಗುತ್ತೆ, ಅವಳು ಒಪ್ಕೊಂಡಿದ್ದಾಳೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಹೀಗಾಗ್ಬಿಟ್ಟಿದೆ ಅಲ್ಲ. ಹ್ಞೂ ಸರ್, ನಮಗೂ ಅದೇ ಶಾಕ್ ಆಗಿರೋದು. ನಾನು ನೋಡಿದ ಹಾಗೆ ಸಾಕ್ಷಿ ತುಂಬ ಒಳ್ಳೆ ಹುಡುಗಿ, ತುಂಬನೇ ನಗ್ನಗ್ತಾ ಇರೋ ಹುಡುಗಿ ಅಲ್ಲ. ಹೀಗೆ ಮದುವೆಗೆ ಒಪ್ಕೊಂಡ್ಬಿಟ್ಟು ಈ ಥರ ಯಾಕೆ ಮಾಡ್ಕೊಂಡ್ರು ಅವಳು? ಏನಾಗಿತ್ತು ಅವಳಿಗೆ? ಅದೇ ಸರ್, ನಮಗೂ ಏನು ಅರ್ಥನೇ ಆಗ್ತಿಲ್ಲ. ಮನೆಯವರೆಲ್ಲರೂ ಈ ವಿಷಯದ ಬಗ್ಗೆ ಸಾಕ್ಷಿನ ಕೇಳಿದ್ರೆ ಅವಳು ಬಾಯೇ ಬಿಡ್ತಿಲ್ಲ. ನಾನು ಎಷ್ಟೋ ರೀತಿ ಕೇಳಕ್ಕೆ ಟ್ರೈ ಮಾಡಿದೆ, ಬಟ್ ಎಲ್ಲಿ ಡಿಸ್ಟರ್ಬ್ ಆಗ್ತಾಳು ಅಂತ ನಾವು ಸುಮ್ಮನೆ ಆಗಿಬಿಟ್ವಿ. ಕರೆಕ್ಟ್. ಇದು ತುಂಬ ಸೆನ್ಸಿಟಿವ್ ಆದ ವಿಷಯ. ಇದನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಆರ್ಯ, ನಿಮ್ಮ ಅಕ್ಕ ಸಾಕ್ಷಿ ಮೇಲೆ ಈ ಹಿಂದೆ ಒಮ್ಮೆ ಆಸಿಡ್ ಅಟ್ಯಾಕ್ ಆಗಿತ್ತಲ್ವಾ? ಹೌದು ಸರ್, ಬಂಡೆರಾಮ ಅನ್ನೋನು ಆಸಿಡ್ ಹಾಕಕ್ಕೆ ಟ್ರೈ ಮಾಡಿದ್ದ. ಅಷ್ಟರಲ್ಲೇ ನಮ್ಮ ಅಣ್ಣ ಆದಿತ್ಯ ಸಾಕ್ಷಿನ ಸೇವ್ ಮಾಡ್ದ. ಆರ್ಯ, ನಿಮಗೂ ನಿಮ್ಮ ತಂದೆಗೂ ಸೊಸೈಟಿಲಿ ತುಂಬ ಒಳ್ಳೆ ಹೆಸರಿದೆ. ಅಷ್ಟೇ ಜನ ಶತ್ರುಗಳು ಇದ್ದಾರೆ. ನಿಮಗೆ ಡೈರೆಕ್ಟಾಗಿ ತೊಂದರೆ ಕೊಡೋಕ್ಕಾಗದೆ ನಿಮ್ಮ ಸಿಸ್ಟರಿಗೆ ತೊಂದರೆ ಕೊಟ್ಟು ನಿಮ್ಮನ್ನು ಬ್ಲ್ಯಾಕ್ಮೇಲ್ ಮಾಡ್ತಿರ್ಬೋದಾ? ಹೇಳೋಕ್ಕಾಗಲ್ಲ ಸರ್, ಆ ಚಾನ್ಸು ಇರ್ಬೋದು. ಆದರೆ ನಮ್ಮನೇಲಿ ಲವ್ ಫೇಲಿಯರ ಕಾರಣ ಅಂತ ಅಂದ್ಕೊಂಡಿದ್ದೀವಿ. ಓ, ಐ ಸಿ. ನಿಮ್ಮ ಸಿಸ್ಟರ್ ಯಾರನ್ನಾದ್ರೂ ಲವ್ ಮಾಡ್ತಾಯಿದ್ರಾ? ಹ್ಞೂ ಸರ್, ನಾವು ತೋರಿಸಿದ ಹುಡುಗನ ಒಪ್ಕೊಂಡ್ಮೇಲೆ ಅವಳು ಬೇರೆ ಯಾರನ್ನೋ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ಲು. ಹೌದಾ? ವೆರಿ ಸ್ಟ್ರೇಂಜ್. ಮತ್ತೆ ಆ ಹುಡುಗನ ಯಾಕೆ ಒಪ್ಕೊಳಕ್ಕೆ ಹೋದ್ರು? ಅದೇ ಗೊತ್ತಾಗ್ತಿಲ್ಲ ಸರ್, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ವಿಷಯ. ಈ ಏಜಿನ ಹೆಣ್ಮಕ್ಳು ಇಂಥದ್ದೊಂದು ನಿರ್ಧಾರ ತಗೋತಾರೆ ಅಂದರೆ ಅದರ ಹಿಂದೆ ಈ ಲವ್ ವಿಷಯ ಇರೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಆರ್ಯ, ಯಾವುದಕ್ಕೂ ನಿಮ್ಮ ಅಕ್ಕನ ತುಂಬ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನನ್ನಿಂದ ಯಾವುದೇ ರೀತಿ ಸಹಾಯ ಬೇಕಾದರೂ ಕೇಳಿ. ಡೋಂಟ್ ಹೆಸಿಟೇಟ್. ಓಕೆ? ಶೋರ್ ಸರ್, ಥ್ಯಾಂಕ್ಸ್. ಆರ್ಯ, ಇನ್ನೊಂದು ವಿಷಯ. ನಿಮ್ಮೇಲೆ ಅಟ್ಯಾಕ್ ಮಾಡಿದ ವೆಹಿಕಲ್ನ ಇನ್ಸ್ಪೆಕ್ಟರ್ ರವಿಕುಮಾರ್ ಮತ್ತು ಟೀಮು ಟ್ರೇಸ್ ಔಟ್ ಮಾಡಿದ್ದಾರೆ. ಹೌದಾ ಸರ್? ಆ ವೆಹಿಕಲ್ ಯಾರ್ದು ಅಂತ ಗೊತ್ತಾಯ್ತಾ? ಸ್ಮಾರ್ಟ್ ಸ್ಕೂಲ್ ಟ್ರಸ್ಟಿ ರಂಜಿತ್ ಅವರದ್ದು. ರಂಜಿತ್? ಆದರೆ ರಂಜಿತ್ ಅವರು ಈ ವೆಹಿಕಲ್ನ ಬಂಡೇರಾಮ್ ಅನ್ನೋರಿಗೆ ಮಾರಿದ್ದೀನಿ, ಅವರು ತನ್ನ ಹೆಸರಿಗೆ ಇದನ್ನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟೇ. ಆರ್ಯ, ನಿಮ್ಮ ಸಿಸ್ಟರ್ ಸಾಕ್ಷಿ ಮೇಲೆ ಈ ಹಿಂದೆ ಆಸಿಡ್ ಅಟ್ಯಾಕ್ ಮಾಡಿದ್ದು ಇದೇ ಬಂಡೇರಾಮ್ ಅಲ್ವಾ? ಹೌದು ಸರ್, ಇದ್ರ ಹಿಂದೆ ರಂಜಿತ್ ಕೈವಾಡ ಇದೆ ಅಂತ ನಾನು ಖಂಡಿತವಾಗ್ಲೂ ಅನ್ನಿಸ್ತಿದೆ ಸರ್. ನನಗೆ ಆಕ್ಸಿಡೆಂಟ್ ಆಗೋ ಹಿಂದಿನ ದಿನ ನಾನು ರಂಜಿತ್ ಸ್ಕೂಲ್ಗೆ ಹೋಗಿ ಅವ್ನಿಗೆ ಬೈದು ವಾರ್ ಮಾಡಿ ಬಂದಿದ್ದೆ. ರಂಜಿತ್ ಕೈವಾಡ ಇದೆ ಅಂತ ನನಗೂ ಅನಿಸ್ತಾ ಇದೆ. ನೋಡಿ, ನೀವು ದುಡುಕಿ ಯಾವ ನಿರ್ಧಾರ ತಗೋಬೇಡಿ. ಆರ್ಯ, ಸರಿಯಾಗಿ ತನಿಖೆ ಮಾಡಿ ಇದರಲ್ಲಿ ರಂಜಿತ್ ಕೈವಾಡ ಇದೆ ಅಂತ ಗೊತ್ತಾದರೆ ಆಗ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಶೋ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ. ರಂಜಿತ್ ಹತ್ರ ಮಾತಾಡಿದರೆ ಇದ್ರ ಬಗ್ಗೆ ಏನಾದರೂ ಗೊತ್ತಾಗ್ಬೋದು. ಈ ಆರ್ತಿ ಟೀಚರ್ ನನ್ನ ಹತ್ರ ಮಾಮೂಲಾಗಿ ಮಾತಾಡಿದ್ರೆ ಸಾಕ್ಷಿ ಏನು ಹೇಳಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಅವ್ರೇನಾದರೂ ಸ್ವಲ್ಪ ರಾಂಗಾಗಿ ಮಾತಾಡಿದ್ರು ಸಾಕ್ಷಿ ಎಲ್ಲ ಹೇಳ್ಬಿಟ್ಟಿರ್ತಾಳೆ. ಈ ಆರ್ತಿ ಟೀಚರ್ ಒಂದ್ಸಲ ಬಂದು ಮಾತಾಡ್ಕೊಂಡು ಹೋಗಿದ್ರೆ ಸಮಾಧಾನ ಆಗ್ತಿತ್ತು. ಎಕ್ಸ್ಕ್ಯೂಸ್ ಮೀ ಸರ್. ಓ ಮ್ಯಾಮ್, ಬನ್ನಿ ಬನ್ನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ ಮ್ಯಾಮ್, ಏನು ವಿಷಯ? ಸಾಕ್ಷಿ ವಿಷಯ ಮಾತಾಡಬೇಕಿತ್ತು. ಸಾಕ್ಷಿ ವಿಷಯನಾ? ಏನು
ಮೊನ್ನೆ ಸಂಜೆ ಸಾಕ್ಷಿ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋದ್ಮೇಲೆ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳೆ. ಹಾಂ ಅದೇ ಸೂರ್ಯ ಅವರು ಫೋನ್ ಮಾಡಿ ವಿಷಯ ಹೇಳಿದ್ರು. ನಂಗೆ ತುಂಬ ಶಾಕ್ ಆಗೋಯ್ತು ಮೇಡಮ್. ಅಷ್ಟು ಶಾಕ್ ಆದರೂ ನೀವು ಸಾಕ್ಷಿ ನೋಡೋದಕ್ಕೆ ಹಾಸ್ಪಿಟಲಿಗೆ ಬರ್ಬೋದಾಗಿತ್ತಲ್ವಾ? ಅದು ಮೇಡಮ್, ಅದು ಸಾಕ್ಷಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ಮೇಲೆ ಸೂರ್ಯ ಅವ್ರು ನನಗೆ ಫೋನ್ ಮಾಡಿದ್ರು. ಯಾಕಂತೆ ಮೇಡಮ್ ಸಾಕ್ಷಿಯವರು ಹಾಗೆ ಮಾಡ್ಕೊಂಡಿದ್ದು? ಅದನ್ನು ನೀವೇ ಹೇಳಬೇಕು ಸರ್. ನಾನೇನು ಹೇಳಿ ಮೇಡಮ್? ನಾನು ಅವತ್ತೇ ಹೇಳಿದ್ನಲ್ಲ ಮೇಡಮ್ ಏನಾಯಿತು ಅಂತ. ಸಾಕ್ಷಿ ಮನೇಲಿ ಅವಳ ಮದುವೆ ತಯಾರಿ ನಡೀತಾ ಇತ್ತು. ಆದರೆ ಅವಳಿಗೆ ಆ ಹುಡುಗ ಇಷ್ಟ ಇರಲಿಲ್ಲ. ಅವಳು ಬೇರೆ ಯಾರನ್ನೂ ಇಷ್ಟಪಡ್ತಾ ಇದ್ಲು. ಮನೇಲಿ ಯಾರು ಅಂತ ಕೇಳಿದಾಗ ಸಂಜೆ ಹೇಳ್ತೀನಿ ಅಂತ ಹೇಳಿ ಮನೆ ಬಿಟ್ಟು ಹೊರಟೋದ್ಲು. ಆಗ ಡೈರೆಕ್ಟಾಗಿ ಬಂದಿರೋದೇ ನಿಮ್ಮ ಗೆಸ್ಟ್ ಹೌಸ್ಗೆ. ಅದಾದಮೇಲೆ ಅವಳು ಹಾಸ್ಪಿಟಲ್ ಇದ್ದಾಳೆ ಅಂತ ನಮಗೆ ವಿಷಯ ಗೊತ್ತಾಯಿತು. ಆದರೆ ಸಾಕ್ಷಿ ನಿಮ್ಮನ್ನೇ ಇಷ್ಟಪಡ್ತಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ರಂಜಿತ್. ಸಾಕ್ಷಿ ಅವಳು ಇಷ್ಟಪಡ್ತಿರೋ ಹುಡುಗನ ಮೀಟ್ ಮಾಡಿದ ಮೇಲೆ ಅವಳು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋಕೆ ಹೊರಟಿದ್ದಾಳೆ. ಅಂದರೆ ನಿಮ್ಮ ಮತ್ತು ಅವಳ ಮಧ್ಯ ಏನೋ ನಡೆದಿದೆ. ಅದೇನು ಅಂತ ಹೇಳಿದೆ ರಂಜಿತ್.